Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ನೋಡೋಣ. ನಿಮ್ಮ ಎನರ್ಜಿ, ನಿಮ್ಮ ಪಾರ್ಟ್ನರ್ ಎನರ್ಜಿ, ಥರ್ಡ್ ಪಾರ್ಟಿ ಎನರ್ಜಿ, ಮೂರು ಜನದ ಸಿಚುವೇಶನ್. ಸೊ ಸದ್ಯಕ್ಕೆ ನಿಮ್ಮ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ. ಎಲ್ಲ ಸತ್ಯಗಳನ್ನು ತಿಳ್ಕೊಂಡಿದ್ದೀರಾ, ಹೆಚ್ಚು ಕ್ಲಾರಿಟಿಲಿ ಇದ್ದೀರಾ, ಎಮೋಷನಲ್ ಫೂಲ್ ಆಗಿ ಇಲ್ಲ ನೀವು. ನಿಮ್ಮ ಪಾರ್ಟ್ನರ್ ಹೊಸ ಬಿಸ್ನೆಸ್ ಕಡೆ ಗಮನನ ಕೊಟ್ಟಿದ್ದಾರೆ. ಓಹೋ, ತಾಳ್ಮೆಯಲ್ಲಿ ಇದ್ದಾರೆ. ಹೆಚ್ಚಿನ ಒಂದು ಕ್ಲಾರಿಟಿಲಿ ನೀವಿದ್ದೀರಾ, ಹೆಚ್ಚಿನ ಒಂದು ಪ್ಯಾಷನ್ ಅಲ್ಲಿ ಅವರಿದ್ದಾರೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕನ್ಫ್ಯೂಷನ್ ಅಲ್ಲಿ ಇದೆ. ಅವರಿಗೆ ನಿಮ್ ಪಾರ್ಟ್ನರ್ ಏನ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ನೀವೇನ್ ಮಾಡ್ತಿದ್ದೀರಾ ಅನ್ನೋದ್ರಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಹಾಗಾಗಿ ಥರ್ಡ್ ಪಾರ್ಟಿ ನಿಮ್ ಪಾರ್ಟ್ನರ್ ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ, ಇದನ್ನ ನೋಡ್ತಿದ್ದಾರೆ. ನಿಮ್ ಪಾರ್ಟ್ನರ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಇದೆಲ್ಲ ಥರ್ಡ್ ಪಾರ್ಟಿಗೆ ಗೊತ್ತಿದೆ. ಅಟ್ ದಿ ಸೇಮ್ ಟೈಮ್ ಥರ್ಡ್ ಪಾರ್ಟಿ ನೀವ್ ಎಲ್ಲಿ ಹೋಗ್ತಿದ್ದೀರಾ, ಎಲ್ಲಿ ಬರ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ, ಇದನ್ನ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ಥರ್ಡ್ ಪಾರ್ಟಿ ಇಂಪಾರ್ಟೆಂಟ್ ಒಂದು ಕ್ಲಾರಿಟಿ ಜೊತೆಗೆ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇದ್ದಾರೆ. ನಿಮ್ಗೆ ಹೇಗೆ ಸತ್ಯ ಗೊತ್ತಾಗ್ತಾ ಇದೆ, ಹೇಗೆ ನೀವೆಲ್ಲ ತಿಳ್ಕೊಳ್ತಿದ್ದೀರಾ, ನೀವೇನ್ ಮಾಡ್ತಿದ್ದೀರಾ, ನಿಮ್ಗೆ ಈ ಸತ್ಯಗಳನ್ನೆಲ್ಲ ಯಾರು ಹೇಳ್ತಿದ್ದಾರೆ, ಅವ್ರ ಬಗ್ಗೆ ಸತ್ಯ ಇರ್ಬೋದು, ಅವರ ಪಾರ್ಟ್ನರ್ ನಿಮ್ ಪಾರ್ಟ್ನರ್ ಬಗ್ಗೆ ಸತ್ಯ ಇರಬಹುದು, ಹೇಗೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ, ಇದನ್ನ ತಿಳ್ಕೊಳ್ತಿದ್ದಾರೆ. ಸೊ ಕೆಲವು ಸತಿ ಅವರಿಗೆ ಕನ್ಸಲ್ಲಿ ಕೈಕಾಲೆಲ್ಲ ಕಟ್ ಹಾಕ್ದಾಗೆ ಕಾಣಿಸ್ತಾ ಇದೆ. ಸೊ ಅದು ಯಾಕೆ ಕಾಣಿಸ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಅವ್ರ ಬಗ್ಗೆ ಯೋಚನೆ ಮಾಡ್ದಿರಾ, ನಿಮ್ ಬಗ್ಗೆ, ನಿಮ್ ಪಾರ್ಟ್ನರ್ ಬಗ್ಗೆ, ಯಾರ ಬಗ್ಗೆ ಯೋಚನೆ ಮಾಡ್ಲಿ ಅಂತ ಗೊತ್ತಾಗ್ದಿರಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಎಸ್ಪೆಷಲಿ ಅವರು ನಿಮ್ಮ ಬಗ್ಗೆ ಹೆಚ್ಚಿನ ಗಮನನ ಕೊಡ್ತಿದ್ದಾರೆ. ನೀವು ಫೈನಾನ್ಷಿಯಲಿ ಹೇಗಿದ್ದೀರಾ, ನಿಮ್ಗೆ ಸತ್ಯಗಳು ಹೇಗೆ ಗೊತ್ತಾಗ್ತಾ ಇದೆ, ಮತ್ತೆ ಗೊತ್ತಾಗಿರುವಂತ ಸತ್ಯಗಳನ್ನ ತಿಳ್ಕೊಂಡು ನೀವ್ ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ, ನಿಮ್ ಪಾರ್ಟ್ನರ್ ಬಗ್ಗೆ ಯಾವುದೇ ನಿರ್ಧಾರನ ಯಾಕೆ ನೀವು ತಗೊಳ್ತಾ ಇಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಅವ್ರ ತಲೆ ಕೆಟ್ಟಂಗ್ ಆಗಿದೆ ಥರ್ಡ್ ಪಾರ್ಟಿದು ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ ಪಾರ್ಟ್ನರ್ ತುಂಬಾ ಕೂಲ್ ಅಂಡ್ ಕಾಮ್ ಆಗಿದ್ದಾರೆ. ಫೈನಾನ್ಷಿಯಲಿ ಸಕ್ಸಸ್ ನ, ಬಿಸ್ನೆಸ್ ನ ಮಾಡೋದ್ರ ಬಗ್ಗೆ, ಸಕ್ಸಸ್ಫುಲ್ ಬಿಸ್ನೆಸ್ ನ ಶುರು ಮಾಡೋದ್ರ ಬಗ್ಗೆ ಯೋಚನೆನ ಮಾಡ್ತಿದ್ದಾರೆ. ಸೊ ಅವರು ನಿಮ್ಮನ್ನ ಮತ್ತೆ ಥರ್ಡ್ ಪಾರ್ಟಿನ ಮೇಂಟೈನ್ ಅಥವಾ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಹೊಸ ಪರ್ಸನ್ ಒಬ್ರು ಇದ್ದಾರೆ, ಬಿಸ್ನೆಸ್ ಪಾರ್ಟ್ನರ್ ಆಗಿ ಬರೋರಿದ್ದಾರೆ ಅಥವಾ ಬಂದಿದ್ದಾರೆ ಕೆಲವರಿಗೆ. ಅವ್ರ ಜೊತೆ ಹೇಗೆ ಅವರ ರಿಲೇಶನ್ಶಿಪ್ ಬೆಟರ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಅವ್ರಿಗೆ ಥರ್ಡ್ ಪಾರ್ಟಿ ಬಗ್ಗೆನೂ ಕೇರ್ ಇಲ್ಲ, ನಿಮ್ ಬಗ್ಗೆನೂ ಕೇರ್ ಇಲ್ಲ. ಹೊಸ ಪ್ರಾಜೆಕ್ಟ್ ಬಗ್ಗೆ, ಹೊಸ ಪರ್ಸನ್ ಬಗ್ಗೆ, ಹೊಸ ಬಿಸ್ನೆಸ್ ಬಗ್ಗೆ ಅವರಿಗೆ ಹೆಚ್ಚಿನ ಒಂದು ಮೈಂಡ್ ಓಡ್ತಾ ಇದೆ. ಸೊ ನಿಮ್ಮ ಎನರ್ಜಿ ಎಲ್ಲ ಗೊತ್ತಿದೆ ನಂಗೆ, ಅದೇನೇನ್ ಮಾಡ್ತಿರೋ ಮಾಡ್ರಿ, ನನಗ್ ಗೊತ್ತಿದೆ ಯಾರ್ಯಾರ ಮುಖವಾಡ ಯಾವಾಗ ಕಳಿಸ್ಬೇಕು ಅನ್ನುವಂಥ ನಿರ್ಧಾರದಲ್ಲಿ ನೀವಿದ್ದೀರಾ. ವೆರಿ ಸ್ಟ್ರಾಂಗ್ ಎನರ್ಜಿ, ಚೆನ್ನಾಗಿದೆ ನಿಮ್ಮ ಎನರ್ಜಿ, ಹಾಗೆ ಇರಿ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಒಂಚೂರು ಬೇಜಾರಲ್ಲಿ ಇದ್ದಾರೆ. ಎಲ್ಲಾನು ಬಿಟ್ಬಿಟ್ಟು ಹೋಗ್ಬಿಡ್ಬೇಕಾ, ಎಲ್ಲಾನು ಕಳ್ಕೊಂಡ್ಬಿಡ್ತೀನ ಅನ್ನುವಂಥ ಒಂದು ಡೌಟ್ಫುಲ್ ಎನರ್ಜಿಲಿ ಇದ್ದಾರೆ. ಎಸ್ಪೆಷಲಿ ಅವ್ರಿಗೆ ಇತ್ತೀಚೆಗೆ ನಿಮ್ ಪಾರ್ಟ್ನರ್ನ ಅಥವಾ ನಿಮ್ ಪರ್ಸನ್ ನ ಕಳ್ಕೊಳ್ತೀನಿ ಅಂತ ಥರ್ಡ್ ಪಾರ್ಟಿಗೆ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಸೊ ಏನ್ ಆಕ್ಷನ್ ತಗೊಳ್ಬಹುದು ಥರ್ಡ್ ಪಾರ್ಟಿ ಅಪ್ಕಮಿಂಗ್ ಡೇಸ್ ಅಲ್ಲಿ ನೋಡೋಣ. ಓಕೆ, ಸೊ ಅವರು ಸದ್ಯಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ವೆಯ್ಟ್ ಮಾಡ್ತಾ ಇದ್ದಾರೆ. ವೆಯ್ಟ್ ಮಾಡಿ ನಿರ್ಧಾರ ತಗೊಳ್ಬೇಕು ಅನ್ಕೊಂಡಿದ್ದಾರೆ. ಇಲ್ಲ ಅವರು ರಿಲೇಶನ್ಶಿಪ್ ಎಂಡ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇದೆ, ಇಲ್ಲ ನಿಮ್ಮನ್ನ ಅಥವಾ ನಿಮ್ಗೆ ಯಾರು ಮಾಹಿತಿ ಕೊಡ್ತಿದ್ದಾರೆ ಅವ್ರನ್ನ ಎಂಡ್ ಮಾಡುವಂತ ತಯಾರಿಲಿ ಇದ್ದಾರೆ. ಸೊ ಥರ್ಡ್ ಪಾರ್ಟಿ ಇಸ್ ವೆರಿ ಕ್ಲಿಯರ್ ಅಬೌಟ್. ಸೊ ಫೈನಾನ್ಷಿಯಲಿ ಅವ್ರಿಗೆ ಏನಾದ್ರೂ ತೊಂದರೆ ಕೊಟ್ಟಿದ್ದಾದ್ರೆ ನೀವು, ಸೊ ಅವರು ಸದ್ಯಕ್ಕೆ ನಿಮ್ಮನ್ನ ಮತ್ತೆ ನಿಮ್ ಪಾರ್ಟ್ನರ್ಗಿಂತ ನಿಮ್ಗೆ ಯಾರು ಮಾಹಿತಿ ಕೊಡ್ತಿದ್ದಾರೆ ಅಥವಾ ನಿಮ್ಮನ್ನ ಯಾರು ಈ ಬಗ್ಗೆ, ಅವ್ರ ಬಗ್ಗೆ ಇರಬಹುದು ಅಥವಾ ನಿಮ್ ಪಾರ್ಟ್ನರ್ ಬಗ್ಗೆ ಇರಬಹುದು ಅಥವಾ ಸಿಚುವೇಶನ್ ಬಗ್ಗೆ ಇರಬಹುದು ಅಥವಾ ಯಾರು ನಿಮ್ಗೆ ಸಹಾಯ ಮಾಡ್ತಿದ್ದಾರೆ, ಯಾರು ಮಾಹಿತಿ ಕೊಡ್ತಿದ್ದಾರೆ, ಸೊ ಅವ್ರನ್ನ ಇಲ್ಲ ಅನ್ಸುವಂತ
ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಅವ್ರ ಜೊತೆ ನಿಮ್ ಸಿಚುವೇಶನ್ ಅಥವಾ ರಿಲೇಶನ್‌ಶಿಪ್ ಎಂಡ್ ಆಗ್ಬೇಕು. ಮತ್ತೆ ನಿಮಗ್ ಸಹಾಯ ಮಾಡೋರ್ಗೆ ಅವ್ರು ಎಷ್ಟೇ ದೊಡ್ಡ ಶಕ್ತಿಯಾಗಿರ್ಲಿ, ಅವ್ರಿಗೆ ಎಷ್ಟೇ ಪವರ್ ಇದ್ರೂ ಕೂಡ ಅವ್ರನ್ನ ಕಟ್ಟಾಕ್ಸಿ ಅವ್ರನ್ನ ಇಲ್ಲ ಅನ್ಸುವಷ್ಟು ಮಟ್ಟಿಗೆ ಅವರು ಹೋಗ್ತಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಸಹಾಯ ಮಾಡೋರ್ ಮೇಲೆ ನಿಮ್ಮ ಥರ್ಡ್ ಪಾರ್ಟಿ ಕಣ್ಣಿದೆ. ಸೊ ಹಾಗಾಗಿ ಅವರು ಆ ಪ್ರಯೋಗಕ್ಕೆ ಇಳ್ದಿದ್ದಾರೆ ಅನ್ನುವಂಥದ್ದು ಇದೆ. ಮೇಕ್ ಶ್ಯೂರ್ ನಿಮ್ಗೆ ಯಾರೇ ಸಹಾಯ ಮಾಡ್ತಿದ್ರು ಅವರ ಮಾಹಿತಿನ ನೀವೆಲ್ಲೂ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು. ಸೊ ನೀವೇನ್ ಮಾಡ್ಬೇಕು ಈ ಸಂದರ್ಭದಲ್ಲಿ ನೋಡೋಣ. ಓಕೆ, ನಿಮ್ ಪರ್ಸನ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಆಕ್ಷನ್ ಏನಿರುತ್ತೆ ನಿಮ್ ಪರ್ಸನ್ದು ಅದನ್ನ ನೋಡ್ಬಿಡೋಣ. ಓಕೆ, ನಿಮ್ ಪರ್ಸನ್ ಬರೀ ಮೋಸನೇ ಮಾಡ್ತಿರ್ತಾರೆ. ಸೊ ಹೀಗೆ ನಿಮ್ಗೂನು ಒಂದು ಹಾನೆಸ್ಟ್ ಆಗಿ ಇಲ್ಲ, ಅವರು ಥರ್ಡ್ ಪಾರ್ಟಿ ಜೊತೆನೂ ಹಾನೆಸ್ಟ್ ಆಗಿಲ್ಲ. ಕೆಲವ್ರು ಮಾತ್ರ ಹಾನೆಸ್ಟ್ ಆಗಿ ಇದ್ದಾರೆ, ಕೆಲವರು ಹಾನೆಸ್ಟ್ ಆಗಿಲ್ಲ. ನಿಮ್ ಪರ್ಸನಿಗೂ ಏನೋ ಒಂದು ಮೋಸ ಆಗುವಂತ ಚಾನ್ಸಸ್ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಹೆಲ್ಪ್ ತಗೊಳ್ಳುವಂತ ಸಾಧ್ಯತೆಗಳು ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ ಪರ್ಸನ್ ಏನಿದ್ದಾರೆ ಅವರಿಗೆ ಮಾಹಿತಿ ಏನು ಅಂದ್ರೆ ನೀವು ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ಅವ್ರನ್ನ ಥರ್ಡ್ ಪಾರ್ಟಿನ ಕಂಟ್ರೋಲ್ ಮಾಡ್ತಿದ್ದೀರಾ ಅಂತ ಥರ್ಡ್ ಪಾರ್ಟಿ ಜೊತೆ ಅವರು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಥರ್ಡ್ ಪಾರ್ಟಿ ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿನ ತಗೊಂಡು ನಿಮ್ಗೆ ಯಾರು ಸಹಾಯ ಮಾಡ್ತಿದಾರೋ ಅದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಲಿ ಅಥವಾ ಬೇರೆ ರೀತಿಲಿ ಆಗಿರ್ಲಿ, ಗುರುವಿನ ಸ್ಥಾನದಲ್ಲಿ ಇದ್ದು ಸಹಾಯ ಮಾಡ್ತಾ ಇರ್ಲಿ, ಎಲ್ರೂ ಇಲ್ಲ ಅನ್ಸುವಂತ ಪ್ರಯತ್ನ ಇದಕ್ಕೆ ನಿಮ್ಮ ಪರ್ಸನ್ ಹೆಲ್ಪ್ ಮಾಡ್ತಾರೆ ಅನ್ನುವಂಥದ್ದು. ಮತ್ತೆ ನಿಮ್ಮ ಪರ್ಸನ್ ಬೇರೆ ಎಲ್ಲೋ ಹೋಗಿ ಒಂದಷ್ಟು ನೆಗೆಟಿವಿಟಿಯ ಸಹಾಯ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಕ್ಲಾರಿಟಿ ಬಂದು ಅನ್ವಾಂಟೆಡ್ ಪರ್ಸನ್ನ ಅವ್ರ ಲೈಫಿಂದ ದೂರ ಮಾಡ್ಕೊಳ್ತಾರೆ. ಇನ್ ಕೆಲವರು ಸೊ ಅವ್ರಿಗೆ ಸತ್ಯ ಗೊತ್ತಾಗಿ ಅವರು ಪ್ರಾಮಾಣಿಕವಾಗಿರೋರ್ ಜೊತೆ ಮಾತ್ರ ಇರ್ತಾರೆ. ಸೊ ಇನ್ ಕೆಲವರು ನೆಗೆಟಿವಿಟಿಯ ಸಹಾಯನ ತಗೊಂಡು ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥದ್ದು. ಸೊ ನೀವು ಏನ್ ಮಾಡ್ಬೇಕು ಅಂತ ನೋಡೋಣ. ಸೊ ಎಸ್, ನೀವು ನೆಕ್ಸ್ಟ್ ಬರುವಂತ ಅವಕಾಶಗಳನ್ನ ಸರಿಯಾಗಿ ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಲೆಟ್ ಗೋ ಮಾಡೋದಿದ್ರೆ ಮಾಡಿ, ಇಲ್ಲ ಸರಿಯಾದ ರೀತಿಯಲ್ಲಿ ಒಂದು ನ್ಯೂ ಬಿಗಿನಿಂಗ್ ಮಾಡೋದಿದ್ರೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಎಸ್, ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ, ಏನ್ ಆಕ್ಷನ್ ತಗೊಳ್ಬೇಕು ತಗೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ, ಹೊಸ ಆಫರ್ ಎಲ್ಲವೂ ಕೂಡ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ ನೀವು ನಿರ್ಧಾರನ ತಗೊಳ್ಳಿ. ಮತ್ತೆ ಫೈನಾನ್ಷಿಯಲ್ ಕಡೆ ಹೆಚ್ಚಿನ ಗಮನನ ಕೊಡಿ, ಟೈಮ್ ಬರೋವರೆಗೂ ವೇಟ್ ಮಾಡಿ ಅನ್ನುವಂಥದ್ದು ಇದೆ. ಸೊ ವೇಟ್ ಮಾಡಿ ನಿರ್ಧಾರನ ತಗೊಳ್ಳಿ. ಸೊ ಥರ್ಡ್ ಪಾರ್ಟಿ ನಿಮಗ್ ಸಹಾಯ ಮಾಡ್ತಾ ಇರೋರನ್ನ ತೊಂದರೆ ಮಾಡ್ಬೇಕು ಅಂತ ನೋಡ್ತಾ ಇರೋದು, ಮತ್ತೆ ಅದಕ್ಕೆ ನಿಮ್ಮ ಪರ್ಸನ್ನಿನ ಸಹಾಯ ಕೂಡ ಇರೋದು ಎಲ್ಲೋ ಒಂದ್ ಕಡೆ ನಿಮ್ಗೆ ಸ್ವಲ್ಪ ಹೆವಿ ಆಗಬಹುದು. ಸೊ ನೋಡ್ಕೊಂಡು ಡಿಸಿಷನ್ ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಫೈನಲ್ ಅಡ್ವೈಸ್ ಏನಿದೆ ನೋಡೋಣ. ಫೈನಲ್ ಅಡ್ವೈಸ್, ಯಾರನ್ನು ನಂಬಕ್ ಹೋಗ್ಬೇಡಿ, ಎಲ್ರು ಮೋಸ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಎಂಡ್ ಆಫ್ ದಿ ಡೇ ನೀವೇ ಗೆಲ್ತೀರಾ, ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸೊ ಬಿ ಕೇರ್ಫುಲ್. ಓಕೆ, ಒಳ್ಳೇದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಸೊ ಏನ್ ಮುಂದಿನ ವಿಡಿಯೋಲಿ, ಅಲ್ಲಿವರೆಗೂ ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.